ಎಲ್ಲರಿಗೂ ನಮಸ್ಕಾರ. ಸೊ ಕೊನೆಗೂ ನಮ್ಮ ಅಂದೊಂದಿತ್ತು ಕಾಲ ರಿಲೀಸ್ ಆಗ್ತಾ ಇದೆ. ಆಮೇಲೆ ಕರೆಕ್ಟ್ ಕಾಲ ಬಂದಿದೆ ಈಗ. ಬಟ್ ಇದಕ್ಕೆ ಈ ಫಂಕ್ಷನ್ ಮುಖ್ಯ ಕಾರಣ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಇದು ಒಂದೇ ಸಾಂಗ್ ಅಲ್ಲ, ಇನ್ನೂ 4 ಸಾಂಗ್ಗಳಿದೆ. ಸೊ ಅದನ್ನ ಮುಂಚೆ ರಿಲೀಸ್ ಮಾಡ್ತೀವಿ. ಸೊ ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮೊದಲಿಗೆ ಥ್ಯಾಂಕ್ಸ್, ಇಷ್ಟು ಒಳ್ಳೆ ಸಾಂಗ್ಸ್ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮಾರ್ಚ್ ಅಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಕತೆ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಇದೊಂದು ಡೈರೆಕ್ಟರ್ನ ಲೈಫ್ ಸ್ಟೋರಿ. ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ಗಳು ಮತ್ತೆ ಅವರ ಫ್ರೆಂಡ್ಗಳ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ಗಳು ಇದನ್ನೆಲ್ಲರೂ ಸೇರಿ ಒಂದ್ ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕಥೆನ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬಾ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರು. ತುಂಬಾ ಖುಷಿಯಿಂದ, ತುಂಬಾ ಪ್ರೀತಿಯಿಂದ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಅದಿತಿ ಅವರು, ಅವ್ರ ಜೊತೆ ಆಕ್ಟ್ ಮಾಡಕ್ಕೂ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಗಿತ್ತು. ಈ ಸಿನಿಮಾನ ಹಲವಾರು ಜಾಗಗಳಲ್ಲಿ ಚಿತ್ರೀಕರಿಸಿದ್ವಿ. ಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ ಗಳನ್ನ ನಮ್ಮ ಅಭಿಷೇಕ್ ಕಾಸರಗೋಡ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇದೆಲ್ಲ ನಿಮ್ಗೆ ಟ್ರೇಲರ್ ಅಲ್ಲಿ ಕಾಣಿಸುತ್ತೆ, ಜೊತೆಗೆ ಸಿನಿಮಾದಲ್ಲಿ ಕಾಣಿಸುತ್ತೆ. ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಲಿರಿಕಲ್ ವಿಡಿಯೋನ ನೋಡಿದೀವಿ ನಾವು, ಅಂಡ್ ಎಲ್ಲರೂ ರೀಲ್ಸ್ ಮಾಡ್ತಾ ಇದಾರೆ, ತುಂಬಾ ಪ್ರೀತಿ ಕೊಟ್ಟು ಹಾಡಿಗೆ ರೀಲ್ಸ್ ಮಾಡ್ತಾ ಇದಾರೆ. ಬಟ್ ವಿಡಿಯೋ ಸಾಂಗ್ ನೋಡ್ಬೇಕು ಅಂತ ನಮ್ಮೆಲ್ಲರ ಆಸೆ, ಅಂಡ್ ಅದನ್ನ ನೀವೇ ಲಾಂಚ್ ಮಾಡ್ಬೇಕು. ಸೊ ಈಗ ಅದಿತಿ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇಬ್ರು ಒಟ್ಟಾಗಿ ಸೇರಿ ಈ ಒಂದು ವಿಡಿಯೋ ಸಾಂಗ್ ನ ಲಾಂಚ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಅದಿತಿ ಪ್ಲೀಸ್ ಕಮ್. ಹೌದು, ಇದೊಂದು ಡೈರೆಕ್ಟರ್ ಇನ್ ಲೈಫ್ ಸ್ಟೋರಿ. ಸೊ ನಾನು ಡೈರೆಕ್ಟರ್ ಪ್ರಾರ್ಥನೆ ಮಾಡ್ತಿದ್ದೀನಿ. ಇಲ್ಲ, ಎಲ್ಲಾ ಡೈರೆಕ್ಟರ್ ಗಳ ಲೈಫ್ ಕತೆ ಇದು. ಅವರ ಸ್ಟ್ರಗಲ್ಸ್ ಇರ್ಬೋದು, ಅವ್ರ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಪ್ಯಾಷನ್ ಇರುತ್ತೆ, ಏನಕ್ಕೆ ಸಿನಿಮಾ ಡೈರೆಕ್ಟರ್ ಆಗಕ್ಕೆ ಅನ್ಕೊಂತಾರೆ. ಸೊ ಎಲ್ಲಾ ಟಾಪಿಕ್ಸ್ ಕವರ್ ಮಾಡ್ತಾರೆ. ನೀವ್ ಸಿನಿಮಾ ನೋಡ್ಬೇಕು. ಡೈರೆಕ್ಟರ್ ಯಾರು ಗರ್ಲ್ ಫ್ರೆಂಡ್ಸ್ ಇರೋದೇ ಇಲ್ವಾ ಸರ್? ಏನ್ ಸರ್ ನೀವು? ಅಂದ್ರೆ ಎಲ್ಲಾ ಸಿನಿಮಾಗೆ ಮೇನ್ ಬಂದ್ಬಿಟ್ಟು ಡೈರೆಕ್ಟರ್ ಅಲ್ಲ. ಸೊ ಅವ್ರ ಬಗ್ಗೆ ಒಂದ್ ಕತೆ ಮಾಡ್ತಿದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನಂಗನ್ಸ್ತು. ಸೊ ಅದ್ ನಂಗೆ ಸೆಳೆದಿದ್ದು. ಜೊತೆಗೆ ಮ್ಯೂಸಿಕ್, ಆಮೇಲೆ ಇಲ್ಲಿ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು, ಆಮೇಲೆ ಕಥೆಯಲ್ಲಿರೋ ಒಂದಷ್ಟು ಇನ್ಸಿಡೆಂಟ್ಗಳು, ತುಂಬಾ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್ಸ್ಗಳು. ಸೊ ಇದೆಲ್ಲ ನಂಗೆ ಸೆಳೆಯುತ್ತೆ ಅನ್ಸುತ್ತೆ. ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಜನರು ಈ ಸಾಂಗ್ ತುಂಬಾ ರಿಲೇಟ್ ಮಾಡಿದ್ದಾರೆ, ತುಂಬಾ ಇಷ್ಟಪಟ್ಟಿದ್ದಾರೆ. ಆಮೇಲೆ ಸಾಕಷ್ಟು ಜನ ಈ ಸಾಂಗಿನ ರೀಲ್ಸ್ ಗಳು ಮಾಡ್ತಿದ್ದಾರೆ. ಸೊ ಏನೇ ವಿಡಿಯೋ ಬಂದ್ರು ಜೊತೆಗೆ ಈ ಸಾಂಗ್ ನ ಅಟ್ಯಾಚ್ ಮಾಡ್ತಿದ್ದಾರೆ. ಸೊ ಅದ್ ನೋಡಕ್ ತುಂಬಾ ಖುಷಿ ಆಗುತ್ತೆ. ಸಾರಿ, ಇಲ್ಲ, ನಮ್ ತಂದೆ ಮುಂಚೆನೆ ಸಾಂಗ್ ಕೇಳಿದ್ರು, ಅವರೆಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಎಲ್ಲಿಗೂ ನಮಸ್ಕಾರ. ಬಂದಿರತಕ್ಕಂತ ಮಾಧ್ಯಮ ಮಿತ್ರರಿಗೆ ಹಾಗೇನೆ ನನ್ನ ಇಡೀ ತಂಡ ಇಲ್ಲಿದೆ. ತುಂಬಾ ಖುಷಿ ಆಗ್ತಿದೆ. ಸಿನಿಮಾ ಅಂದೊಂದಿತ್ತು ಕಾಲ ಅನ್ನೋ ಹೆಸರಿಂದನೇ ನನಗೆ ಬಹಳ ಆಪ್ತ ಆಗೋದಕ್ಕೆ ಶುರುವಾಯಿತು. ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ, ಸುರೇಶ್ ಸರ್ಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಸುಂದರವಾದ ಪಾತ್ರವನ್ನ ಕೊಟ್ಟಿದ್ದಾರೆ ನನಗೆ. ಜನರಲ್ ಆಗಿ ನಿಮಗೆ ಗೊತ್ತಿರುತ್ತೆ, ಕ್ಯಾಮ್ರಾ ಕಂಡ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಆದ್ರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಇನ್ನು ವಿನಯ್ ಸರೊಟ್ಟಿಗೆ ಕೆಲಸ ಅಂದ್ರೆ ಅದು ದೊಡ್ಡ ಮನೆ ರಕ್ತನೇ ಹಂಗೆ ತುಂಬಾ ಸಿಂಪಲ್ ಆಗಿ ಹಂಬಲ್ ಆಗಿ ಇರುವಂತದ್ದು. ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ. ತುಂಬಾ ಖುಷಿಯಿಂದ ಕೆಲಸ ಮಾಡಿದೀನಿ ಸರ್ ನಿಮ್ಮೊಟ್ಟಿಗೆ. ಥ್ಯಾಂಕ್ ಯು ಆ ಒಂದು ಕಂಫರ್ಟ್ ಝೋನಿಗೆ ಕೊಟ್ಟಿದ್ದಕ್ಕೆ. ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾಡ್ ರಿಲೇಟೆಡ್ ಆಗಿರೋದ್ರಿಂದ ಹಾಡ್ ಬಗ್ಗೆ ನಾನು ಮಾತಾಡ್ಬೇಕು. ಮೊದಲನೇದಾಗಿ ರಘು ಸರ್, ನಿಮ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಅದ್ಭುತವಾದ ಕಂಪೋಸಿಷನ್. ಅದ್ ಎಷ್ಟು ಸಲ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ. ಸರ್ ಅಲ್ಲಿ ಗುನುಗ್ತಾ ಇದ್ರು, ಸರ್ ಗಾಡಿಲಿ ಹೋಗ್ತಾ ಬರ್ತಾ ಟ್ರಾವೆಲ್ ಅಲ್ಲಿ ಬರೀ ಇದೇ ಹಾಡು ಕೇಳ್ಬೇಕು ಅನ್ನಿಸ್ತಿದೆ, ನಾ ಕೇಳಿದಿರಾ ಅನ್ಸುತ್ತೆ ಅಂತ. ಥ್ಯಾಂಕ್ ಯು ಸರ್. ತುಂಬಾ ಸುಂದರವಾದ ಹಾಡು, ಅದ್ಭುತವಾಗಿ ನೃತ್ಯ ಮಾಡಿದ್ರಿ ನೀವು. ಅವರೊಂದು ಸುಂದರವಾದ ಮಾತು ಹೇಳಿದ್ರು. ಅಂದ್ರೆ ಈ ಸಾಂಗ್ ನ ನಾವು ಕಂಟೆಂಪ್ರರಿ ಸ್ಟೈಲ್ ಅಲ್ಲೂ ಮಾಡ್ಬೋದು, ಭರತನಾಟ್ಯ ಮಾಡ್ಬೋದು, ಎಲ್ಲಾ ರೀತಿಯಾದಂತಹ ಡ್ಯಾನ್ಸ್ ಫಾರ್ಮ್ಸ್ ನ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ. ಅದ್ ಖಂಡಿತವಾಗ್ಲೂ ಹೌದು. ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ. ರಾಘವೇಂದ್ರ ಸರ್ ಇವತ್ತು ನೋಡಕ್ ಹೆಂಗಿದ್ರು ಅದ್ರ ಡೆಡ್ ಆಪೋಸಿಟ್ ಆಗಿದೆ ಸಾಂಗ್.
ಫುಲ್ ಸ್ಟೈಲಿಶ್ ಆಗಿ ಕಾಣಿಸ್ಕೊತಾ ಇದ್ರೆ ಇದು ತುಂಬಾ ಟ್ರೆಡಿಷನಲ್ ಫೀಲ್ ಕೊಡುವಂತ ಸಾಂಗ್ ನನಗೆ ವೈಯಕ್ತಿಕವಾಗಿ ತುಂಬಾ ಇಷ್ಟ ಆಯ್ತು. ಸೊ ಹಾಗಾಗಿನೇ ಎಲ್ರು ತುಂಬಾ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳ್ದಂತ ಬಸವಂತ್ ಅವ್ರು ಎಲ್ಲಿದ್ದಾರೆ ನಂಗೆ ಕಾಣಿಸ್ತಾ ಇದೆ. ತುಂಬಾ ಚಂದ ಹೇಳಿದ್ರಿ ಬಸವಂತ್ ಅವರೇ, ತುಂಬಾ ಚಂದ ಹೇಳಿದ್ರಿ. ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ನಿಮಗೆ ಸಿಗ್ಲಿ, ಆದಷ್ಟು ಬೇಗ ಇನ್ನು ಎತ್ತರ ಮಟ್ಟಿಗೆ ಬೆಳೀಲಿ ಅಂತ ನಾನು ನಿಮ್ಗೆ ಹಾರೈಸ್ತೀನಿ. ಹಾಗೇನೆ ಈ ಹಾಡನ್ನ ತುಂಬಾ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡು ತುಂಬಾ ಜನ ರೀಲ್ಸ್ ಮಾಡಿದ್ದೀರಾ. ಸೊ ಅವ್ರೆಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಅಂದ್ರೆ ನಮ್ಮತನ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ, ಅದಕ್ಕೆ ಇದು ಹೊರತಲ್ಲ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಸುರೇಶ್ ಸರ್, ಮತ್ತೊಂದ್ಸಲಿ ನಿಮ್ಗೆ ಧನ್ಯವಾದಗಳು. ಒಂದು ಒಳ್ಳೆ ಟೇಸ್ಟ್ ಇರೋದಕ್ಕೆ ಇಂಥ ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ. ಸೊ ಇನ್ನೂ ಹೆಚ್ಚು ಎಲ್ರು ಕೂಡ ಈ ಹಾಡನ್ನ ಶೇರ್ ಮಾಡಿ ವಿಡಿಯೋ ಸಾಂಗ್ಗೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸಖತ್ತು ಕ್ವಾಟ್ಲೆ ಕೊಟ್ಬಿಟ್ಟಿದ್ದೀನಿ ನಾನಂದ್ರೆ ಇವ್ರಿಗೆ. ನಾನು ಸಾರಿ ಸರ್, ನೋಡ್ಲಿಲ್ಲ. ತುಂಬಾ ನಮ್ಗೆ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಮಾಡಿದಂಥದ್ದು. ಇಡೀ ಸಾಂಗ್ ನಮ್ಗೆ ತುಂಬಾ ಎಂಜಾಯ್ ಮಾಡ್ಕೊಂಡು ನಾವು ಶೂಟ್ ಮಾಡಿದ್ವಿ. ಆಕ್ಚುಲಿ ಆ ಹಾಡು ಎಷ್ಟು ಸುಂದರವಾಗಿದೆನೋ ಹೇಳ್ತಾ ಇದ್ರು ರಘು ಸರ್, ಅದು ತೆರೆ ಮೇಲೆ ಬಂದಾಗ್ಲೂ ಅಷ್ಟೇ ಸುಂದರವಾಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೊಟ್ಟಿಗೆ ಇನ್ನೂ ಹೆಚ್ಚೆಚ್ಚು ಕೆಲಸಗಳು ನಂಗೆ ಸಿಗ್ಲಿ ಅಂತ ನಾನು ಆಶಿಸ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ ನಾನು ಡೈರೆಕ್ಟ್ರು ಕೀರ್ತಿ ಸರ್ಗೆ ಹಾಗೆ ಸುರೇಶ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ನ್ಯೂ ಕಮರ್ ಕೊರಿಯೋಗ್ರಾಫರ್ಗೆ ಇದರಲ್ಲಿ 4 ಸಾಂಗು ನನಗೆ ಕೊಟ್ಟು ಕೊರಿಯೋಗ್ರಾಫ್ ಮಾಡಿ ಅಂತ ಹೇಳಿದ್ದು ತುಂಬಾನೇ ಸುರೇಶ್ ಅಣ್ಣಂಗೆ ತುಂಬಾನೇ ದೊಡ್ಡ ಥ್ಯಾಂಕ್ಸ್. ಹಾಗೆ ನಮ್ಮ ವಿನಯ್ ಸರ್ ಆಗ್ಲಿ ಅದಿತಿ ಮೇಡಮ್ ಆಗ್ಲಿ ತುಂಬಾನೇ ಕೋಆಪರೇಟ್ ಮಾಡಿದ್ರು. ಹೊಸ ಕೊರಿಯೋಗ್ರಾಫರ್ ಅಂದೆ, ನಾನು ಹೇಳಿದ್ದೆಲ್ಲ ನನ್ ಟಾರ್ಚರ್ ಕೂಡ ತಡ್ಕೊಂಡು ಓಕೆ ಒನ್ ಮೋರ್ ಒನ್ ಮೋರ್ ಅಂತ ಓಕೆ ಅಂತ ಎಷ್ಟೇ ದೂರ ಇರ್ಲಿ ಏನೇ ಇರ್ಲಿ ತುಂಬಾನೇ ಪ್ರೀತಿಯಿಂದ ನನ್ನ ಪ್ರೋತ್ಸಾಹಿಸಿದ್ರು ಇಬ್ರು. ಹಾಗೆ ಅಭಿಷೇಕ್ ಅವರು ಕ್ಯಾಮ್ರಾಮನ್ ಅಭಿಸಾರು ಕೂಡ ನನ್ನ ಜೊತೆ ತುಂಬಾನೇ ಕೋಆಪರೇಟ್ ಮಾಡಿ ತುಂಬಾನೇ ಅದ್ಭುತವಾಗಿ ನ್ಯಾಚುರಲ್ ಆಗಿ ಬರೋಕ್ಕೆ ಅವರು ತುಂಬಾನೇ ಮುಖ್ಯ ಕಾರಣ. ಈಗ ಏನು ಆಡಿಯೋ ಹಿಟ್ಟಾಗಿದೆ ಎಲ್ರಿಗೂ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಮತ್ತೆ ಈ ಒಂದು ಹಾಡು ಎಷ್ಟು ನ್ಯಾಚುರಲ್ ಆಗಿ ಇದೆ ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿ ಇದೆ. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಆಂಜನೇಯ. ಥ್ಯಾಂಕ್ ಯು. ಸೊ ಈ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ ನಮ್ಮ ಸಂಸ್ಥೆ ಬಗ್ಗೆ ಮಾತಾಡಬೇಕು, ಭುವನ್ ಮೂವೀಸ್ ಅಂತ. ಸೊ ನನಗೆ ಫಸ್ಟ್ ಟೈಮು ನಾನು ಒಂದು 15 ವರ್ಷದಿಂದ ವರ್ಕ್ ಮಾಡಿದ್ದೆ. ನಾನು ಫೋನ್ ಮಾಡಿದಿರ ನನ್ನೇ ಕರೆದು ನಮ್ಮ ಪ್ರೊಡ್ಯೂಸರು ಬಾ ಪಿಕ್ಚರ್ ಮಾಡೋದ ಕರೆದು ಸಿನಿಮಾ ಕೊಟ್ಟಿದ್ದು. ಅವ್ರಿಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನ್ನ ಮ್ಯೂಸಿಕ್ ಡೈರೆಕ್ಟರ್ಗೆ, ನನ್ನ ಟೀಮ್ಗೆ, ನವೀನ್ ಸರ್ ನಮ್ಮ ಮಿಕ್ಸ್ ಮಾಡಿದ್ದು, ತೇಜಸ್ ಲಿರಿಕಲ್ ವಿಡಿಯೋ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಾರೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಎಡಿಟರ್ ಕೃಷ್ಣ, DOP ಅಭಿಷೇಕ್ ಕಾಸರಗೋಡು, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ಸಾಂಗ್ ಹೆಂಗಾಯ್ತು ಅಂತ ಹೇಳ್ಬಿಡ್ತೀನಿ ಚಿಕ್ಕದಾಗಿ. ಈ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ದಂಗೆ 20ನೇ ವರ್ಷ ಅಲ್ಲ 21ನೇ ವರ್ಷನು. ಸೊ ಈ ಸಾಂಗ್ ಕಂಪೋಸ್ ಆಗಿದ್ದು ಅವ್ರು ಟ್ರಾವೆಲ್ ಮಾಡ್ತಾ ಇದ್ರು ಬಸ್ಸಲ್ಲಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಫೋನ್ ಮಾಡಿ, ಸರ್ ಆ ಸಾಂಗ್ ಆಗಿಲ್ಲ ಸರ್, ಶೂಟ್ ಹೋಗ್ಬೇಕು, ಸಾಂಗ್ ಏನ್ ಮಾಡಿರಿ ಸರ್ ಅಂದಾಗ ಅವ್ರ ಕೋಪದಲ್ಲಿ ಫಸ್ಟ್ ಬಿಟ್ನ ಆಡಿದ್ರು, ದರ ಅಂತ. ಆ ಬಿಟ್ನ ಇಟ್ಕೊಂಡು ಸರಿ ಚೆನ್ನಾಗಿದೆ ಟ್ಯೂನ್ ಲಾಕ್ ಮಾಡಿ ಅಂದ್ಬಿಟ್ಟು ಲಾಕ್ ಮಾಡಿದ್ದು ಆಕ್ಚುಲಿ. ಸೊ ಈ ಸಾಂಗ್ ಎಲ್ಲ ಒಂದ್ ರೌಂಡ್ ಎಲ್ಲ ಕಂಪೋಸ್ ಆಯ್ತು. ಕಂಪೋಸ್ ಎಲ್ಲ ಆದ್ಮೇಲೆ ಅಣ್ಣಂಗೆ ಬಂದು ಕೇಳಿಸ್ದ್ವಿ ಆಫೀಸಲ್ಲಿ, ಚೆನ್ನಾಗೈತೆ ಅಂದ್ರು. ಚೆನ್ನಾಗಿದೆ ಅಂದಾಗ ಯಾರ್ ಸಿಂಗರ್ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಫೈನಲಿ ಸಿದ್ ಶ್ರೀರಾಮ್ ಅಂತಾನೆ ಆಯ್ತು. ಆಮೇಲೆ ನನಗೊಂದು ಅವ್ರದ್ದು ಒಂದೊಂದಷ್ಟು ಪೇಮೆಂಟ್ ಎಲ್ಲ ಕೇಳಿದಾಗ ಭಯ ಆಗಿ ನಾನು ಅಣ್ಣಂಗೆ ಹೇಳಿದೆ, ಅಣ್ಣ ಬೇಡ ಅಣ್ಣ ಸಿದ್ದವರು ಬೇರೆ ಯಾರಿಗೋ ಹೋಗೋಣ ಅಂತ ನಾನು ನಮ್ಮ ಅಣ್ಣವ್ರಿಗೆ ಹೇಳಿದಾಗ ಅಣ್ಣ ಏನಂದ್ರು, ಹೌದಾ ಅಂತ ಸುಮ್ಮನೆ ಹೋದ್ರು. ಸಂಜೆ ಬಂದು ಇಲ್ಲ ಪೇಮೆಂಟ್ ಎಷ್ಟಾದ್ರೂ ಪರವಾಗಿಲ್ಲ ಅದನ್ನ ಸಿದ್ ಶ್ರೀರಾಮ್ ಹತ್ರನೇ ಆಡ್ಸು ಅಂತ ಅವರೇ ಧೈರ್ಯ ಕೊಟ್ಟಿದ್ದು. ಆಕ್ಚುಲಿ ಈ ಸಾಂಗ್ ಇಟ್ಟಾಕೆ ಅವರೇ ಕಾರಣ. ಸೊ ಯಾಕೆಂದ್ರೆ ನಾನು ಸಿದ್ದವ್ರನ್ನ ಊಹೆ ಮಾಡ್ಕೊಂಡಿದ್ದೆ ಅಷ್ಟೇ, ಬಟ್ ಆಡಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ಇದು ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅವರೊಂಥರ ದೈತ್ಯ ಪ್ರತಿಭೆ ಕನ್ನಡ ಚಿತ್ರರಂಗದಲ್ಲಿ. ಮುಂದೆ ಅವರು ಇನ್ನೂ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಅದನ್ನ ಅವ್ರಿಗೆ ಹಾರೈಸ್ತೀನಿ. ಫೈನಲಿ ನಾನು ವಿನಯ್ ಸರ್ ಮತ್ತೆ ಅದಿತಿ ಮೇಡಮ್ ಬಗ್ಗೆ ಮಾತಾಡಬೇಕು. ಆಕ್ಚುಲಿ ಸೊ ತುಂಬಾ ಪ್ರೀತಿಯಿಂದ ಅಚ್ಚುಕಟ್ಟಾಗಿ. ಸೊ ಆಕ್ಚುಲಿ ನಾನು ಬೆಳಿಗ್ಗೆ ವಿನಯ್ ಸರ್ಗೆ 5 ಗಂಟೆಗೆ ಸರ್ 5 ಗಂಟೆಗೆ ಬರ್ಬೇಕು ಸರ್ ಅಂತೆಲ್ಲ ಫೋನ್ ಮಾಡಿದ್ದೆ ಬೆಳಗಿನ ಜಾವದಲ್ಲಿ. ಈ ನಮ್ಮ ಸಾಂಗ್ ನ ಅದಿತಿ ಮೇಡಮ್ ಮತ್ತೆ ವಿನಯ್ ಸರ್ ಇಟ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ಶಾರ್ಟ್ ತೆಗೆದಿದ್ವಿ ತೀರ್ಥಹಳ್ಳಿ ಬ್ರಿಡ್ಜ್ ಮೇಲೆ ಆಕ್ಚುಲಿ. ಸೊ ಅಷ್ಟೆಲ್ಲ ನಮ್ಗೆ ಟೈಮಿಂಗ್ಸ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ
ಥ್ಯಾಂಕ್ಸ್. ಹಾಗೆ ನಮ್ಮ ಸಾಂಗ್ನ ಎಷ್ಟು ಯಾರು ನೋಡಿದೀರಾ, ಯಾರು ಶೇರ್ ಮಾಡಿದೀರಾ, ಅರಸಿದೀರಾ, ತುಂಬಾ ಜನ ಒಳ್ಳೊಳ್ಳೆ ಕಮೆಂಟ್ ಮಾಡಿದೀರಾ, ಒಂದಷ್ಟು ರೀಲ್ಸ್ ಮಾಡಿದೀರಾ, ಎಲ್ರಿಗೂ ಥ್ಯಾಂಕ್ಸ್ ಯು ಸೋ ಮಚ್. ನನ್ನ ಕೊರಿಯೋಗ್ರಾಫರ್ ರಘು ಸರ್ಗೆ ಥ್ಯಾಂಕ್ ಯು. ಸೊ ಎಲ್ಲರೂ ಸಾಂಗ್ನ ಹಿಟ್ ಮಾಡಿದೀರಾ. ಅಯ್ಯೋ ಮೇಡಮ್, ನನಗೆ ಸೀರಿಯಸ್ಲಿ ಮಾತಾಡಕ್ ಬರಲ್ಲ ಮೇಡಮ್. ಸರಿ ಆಯ್ತು, ಇನ್ನೇನು ಎಲ್ರಿಗೂ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಸಿನಿಮಾನ ಸದ್ಯದಲ್ಲಿ ರಿಲೀಸ್ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ, ಇನ್ನೇನು ಕನ್ಫರ್ಮ್ ಆಗಿಲ್ಲ. ಸೊ ರಿಲೀಸ್ ಎಲ್ಲ ಪ್ಲಾನ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನ ಕರೆದು ಇನ್ಫಾರ್ಮ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಒಳ್ಳೇದಾಗ್ಲಿ. ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್. ನಮ್ ಡೈರೆಕ್ಟರ್ ಸರ್ ಮಾತಾಡಕ್ ಬರಲ್ಲ ಅಂತ 10 ನಿಮಿಷ ಮಾತಾಡಿದ್ರು. ನಾವ್ ಶೂಟಿಂಗ್ ಮಾಡ್ಬೇಕಾದ್ರೆ ಮದ್ವೆ ಆಗಲ್ಲ ಅಂತೇಳಿ ಮದ್ವೆ ಆಗ ಮಗುನು ಇದೆ ಇವಾಗ. ಇಲ್ಲ ಅಂದ್ರೆ ನನ್ನೊಬ್ಬನ ಅನುಭವ ಅಂತ ಅಲ್ಲ, ತುಂಬಾ ಜನ ಜೀವನದಲ್ಲಿ ಇದಾಗಿರುತ್ತೆ. ಎಲ್ರಿಗೂ ಒಂದು ಹತ್ರ ಆಗೋಂಥ ಕತೆ. ಅವ್ರಿಗೆ ಅಂದ್ರೆ ತುಂಬಾ ಟಾರ್ಚರ್ ಅಂದ್ರೆ ನೈಟ್ ಮಿಡ್ ನೈಟ್ 2 ಗಂಟೆಗೆಲ್ಲ ಹೋಗಿ ಸ್ಟುಡಿಯೋಗೆ ಮಲಗಿದ್ರೆ ಎಬ್ಬಿಸ್ಬಿಟ್ಟು ಕಂಪೋಸ್ ಮಾಡಿಸಿರೋ ತರ ಎಲ್ಲ ಇದೆ ಆಗಿರ್ತಾರೆ. ಆಮೇಲೆ ಟೀಚರ್ ಆಗ್ತಾರೆ. ಅಷ್ಟೇ ಅಣ್ಣ. ಸಿನಿಮಾ ನೋಡ್ಬೇಕು. ಸಾರಿ ಮರ್ತ್ಬಿಟ್ಟೆ, ಕನ್ನಡ ಪಿಕ್ಚರ್ ಪ್ರವೀಣ್ ಸರ್ಗೆ, ನಮ್ಮ ಶ್ರೀಧರ್ ಸರ್ಗೆ ಆಕ್ಚುಲಿ ಸಾಂಗ್ ರೀಚ್ ಮಾಡಕ್ ನೀವು ಕೂಡ ಒನ್ ಆಫ್ ದಿ ಮೇನ್ ಪಿಲ್ಲರ್. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂಥರ ಪಿಲ್ಲರ್ ಅಂತ ಹೇಳ್ಬೋದು. ನಮ್ಮ ನವೀನ್ ಸರ್ ಈಸ್ ದ ಮೇನ್ ಮ್ಯಾನ್ ಆ್ಯಂಡ್ ಪಿಲ್ಲರ್ ಆಫ್ ದಿಸ್ ಸಾಂಗ್. ಯಾಕೆಂದರೆ ಅವರೇ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟರಿಂಗ್ ಅವರೇ ಮಾಡಿರೋದು. ಆ್ಯಂಡ್ ಮೋರ್ ಆಫ್ ತೇಜಸ್, ದ ರಾಜ್ ಸೋ ಕ್ರಿಯೇಟಿವ್ ತೇಜಸ್, ಅವ್ರಿಗೂ ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ವಿಜುವಲ್ಸ್ಗೆ. ಡೈರೆಕ್ಟ್ರು ಒಂದು ಥರ ಕೊಟ್ಟರೆ ನಾನು ಒಂದಷ್ಟು ಕೊಟ್ಟಿದ್ದೀನಿ. ನಾನು ಅವ್ರಿಬ್ರಿಗೂ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ. ಸರ್, ಐ ಆಮ್ ರಿಯಲಿ ಸಾರಿ, ಬಟ್ ದಿಸ್ ವಾಟ್ ವಿ ಆರ್ ಎಂಜಾಯಿಂಗ್ ಆ್ಯಂಡ್ very very thankful sir, Naveen sir and Tejas, really grateful and thank you so much ಸರ್. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರ, ಈಗ ಬಂದಿರೋ ಎಲ್ಲರಿಗೂ ನನ್ನ ಫ್ರೆಂಡ್ರು ಸ್ನೇಹಿತರಿಗೆಲ್ಲ ನಮಸ್ಕಾರ. ಇವತ್ತು ಒಂದು ನಮ್ಮದು ಸಾಂಗು ಹಿಟ್ಟಾಗಿದ್ದು, ಅದೊಂದು ಪ್ರೆಸ್ ಮೀಟ್ ಮಾಡಿದ್ವಿ. ಒಂಥರ ಚಿಕ್ಕದಾಗ ಒಂದು ಗೆಟ್ ಟುಗೆದರ್ದ ಒಂದು ಈವೆಂಟ್ ಮಾಡಿದ್ದೀವಿ. ವಿನಯ್ ಸರ್, ಅತಿಥಿ ಮೇಡಮ್, ಎಲ್ರಿಗೂ ಥ್ಯಾಂಕ್ಸ್. ಮ್ಯೂಸಿಕ್ ಡೈರೆಕ್ಟರ್ ಸರ್, ಎಲ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ನಾನು ಎಲ್ರಿಗೂ ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಟು ಆಲ್ ಮೈ ಮೀಡಿಯಾ ಪೀಪಲ್ ಆ್ಯಂಡ್ ಎಸ್ಪೆಷಲಿ ವೆಲ್ಕಮ್ ಟು ಮೈ ಟೀಮ್ ಹೂ ಆರ್ ಅಸೆಂಬಲ್ಡ್ ಹಿಯರ್ ಆ್ಯಂಡ್ ವೆಲ್ಕಮ್ ಟು ಆಲ್. ಸಾಂಗು ಇವತ್ತು ತುಂಬ ಒಂದು ಒಳ್ಳೆ ರೀಚ್ ಆಗಿದೆ, ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸಾಂಗ್ಗೆ, ಜನಗಳ ಪ್ರೀತಿ ಸಿಕ್ಕಿದೆ. ಆ್ಯಂಡ್ ಇದಕ್ಕೆಲ್ಲ ಆ್ಯಕ್ಚುಲಿ ಸೂತ್ರಧಾರರು ಫಸ್ಟು ನಾನು ನಮ್ಮ ಭುವನ್ ಸಿನಿಮಾಸ್ ಓನರ್ ಆದಂಥ ಸುರೇಶ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಾವು ಏನೇ ಕಂಟೆಂಟ್ ಮಾಡಿದ್ರು, ಏನೇ ಪ್ರಾಮಿಸಿಂಗ್ ಕಂಟೆಂಟ್ನ ನಾವು ಏನೇ ರೆಂಡರ್ ಮಾಡಿದ್ರು ಅದಕ್ಕೆ ಒಂದು ಸೋಲ್ ಆ್ಯಂಡ್ ಅದಕ್ಕೊಂದು ಸಪೋರ್ಟ್, ಬಿಗ್ ಸ್ಟ್ರೆಂತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ತುಂಬಾನೇ ನಮ್ಮ ಪ್ರೊಡ್ಯೂಸರ್ ತುಂಬಾನೇ ಅದಕ್ಕೆ ಕಂಟೆಂಟ್ಗೆ ಏನೇನು ಅದಕ್ಕೆ ನಾವು ಮಾಡಿಕೊಡ್ಬೇಕು, ಆಸ್ ಎ ಪ್ರಮೋಷನಲಿ ಏನೇನು ಅದಕ್ಕೆ ಫೀಡ್ ಮಾಡಬೇಕು, ಅದು ರೀಚ್ ಆಗೋದಕ್ಕೆ ಏನೇನೆಲ್ಲ ಅದಕ್ಕೊಂದು ಫೀಡಿಂಗ್ಸ್ ಬೇಕು, ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟು ಈ ಮಟ್ಟಕ್ಕೆ ಒಂದು ರೀಚ್ ಆಗೋದಕ್ಕೆ. ಸೊ ಈಸ್ ದ ಮೇನ್ ಮ್ಯಾನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಅದು ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡಬೇಕಾದ್ರೂ ಸಾಂಗ್ ಇನ್ನೇನು 1 ವೀಕ್ ರಿಲೀಸ್ ಇದೆ ಅಂದಾಗ್ಲೂ ನಾನು ಅವ್ರಿಗೆ ಕಾಲ್ ಮಾಡಿ ತುಂಬ ಡಿಸ್ಕಷನ್ಸ್ ಮಾಡ್ತಾ ಇದ್ದೆ. ಸರ್, ಯಾವ ಥರ ಮಾಡೋಣ, ಹೇಗೆ ಮಾಡೋಣ, ಸೊ ಇದು ರೀಚ್ ಯಾವ ಥರ ಪ್ಲ್ಯಾನ್ ಮಾಡೋಣ. ಅವ್ರು ಒಂದೇ ಮಾತು ಹೇಳ್ತಾ ಇದ್ದಿದ್ದು, ಸರ್ ನೀವೇನು ತಲೆಗೆಡ್ಸ್ಕೋಬೇಡಿ, ಈ ಸಾಂಗ್ನ ಅಲ್ಟಿಮೇಟ್ಲಿ ನಾನು ಪ್ರಮೋಷನ್ ಮಾಡೋ ಜವಾಬ್ದಾರಿ ನಂದು. ಸಾಂಗ್ ಚೆನ್ನಾಗಿದೆ, ಪ್ರಾಮಿಸಿಂಗ್ ಆಗಿದೆ, ಇದನ್ನು ಒಳ್ಳೆ ರೀತಿಯಲ್ಲಿ ರೀಚ್ ಮಾಡೋಣ ಅಂತ ತುಂಬಾ ಸಪೋರ್ಟ್ ಮಾಡಿದ್ರು. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ಸೆಕೆಂಡ್ಲಿ, ಆಲ್ ಮೈ ಮ್ಯೂಸಿಷಿಯನ್ಸ್, ಮೈ ಟೆಕ್ನಿಷಿಯನ್ಸ್, ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ, ಹೂ ವರ್ಕ್ ಫಾರ್ ದಿಸ್ ಅಮೇಝಿಂಗ್ ಸಾಂಗ್. ಕೊಚ್ಚಿನಲ್ಲಿ ನಾವು ಎಂಟೈರ್ ಸ್ಟ್ರಿಂಗ್ಸ್ ಎನ್ಸೆಂಬಲ್ಸ್ ಎಲ್ಲ ಅಲ್ಲಿ ಕೊಚ್ಚಿನಲ್ಲಿ ಮಾಡಿದಂಥ ಶ್ರವಣ್ ಕುಮಾರ್ ಅಂಡ್ ಟೀಮ್. ಸೊ ಚೆನ್ನೈಯಲ್ಲಿ, ಹೈದರಾಬಾದ್,
ಸೊ ಈ ಥರ ದ ಎಂಟೈರ್ ಆರ್ಕೆಸ್ಟ್ರೇಷನ್ಸ್ನ ನಾವು ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ರೆಂಡರ್ ಮಾಡಿ ಇದಕ್ಕೆ ರೀಸನ್ ಆದಂಥ ಆಲ್ ಮೈ ಟೆಕ್ನಿಷಿಯನ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಎಲ್ಲರ ಎಫರ್ಟು ತುಂಬ ಇದೆ ಇದಕ್ಕೆ. ಯಾಕೆಂದರೆ ಇಲ್ಲಿ ಅಫ್ಕೋರ್ಸ್ ಡಿಸೈನ್ ನನ್ನ ತಲೆಯಲ್ಲಿ ಇರುತ್ತೆ ಆಬ್ವಿಯಸ್ಲಿ, ಬಟ್ ಅದಕ್ಕೆ ಎಲ್ಲರೂ ಇಂಗ್ರೀಡಿಯೆಂಟ್ಸ್ ಯಾವ್ಯಾವ ಥರ ಆಗಬೇಕು, ಯಾವ ಥರ ಡಿಸೈನ್ ಆಗಬೇಕು, ಏನು ದಟ್ ಎಂಟೈರ್ ಡಿಸ್ಕಷನ್ ಆಬ್ವಿಯಸ್ಲಿ ವಿತೌಟ್ ಟೀಮ್ ಇಟ್ಸ್ ನೆವರ್ ಪಾಸಿಬಲ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಟೀಮ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ಲಿಸನರ್ಸ್. ಯಾಕೆಂದರೆ ಇವತ್ತು ಯೂಟ್ಯೂಬ್ನಲ್ಲಿ ಪರ್ ಡೇಗೆ 1.5 lakhs ವ್ಯೂಸು ಎವ್ರಿ ಡೇ ಜನರೇಟ್ ಆಗ್ತಾ ಇದೆ. ಆ್ಯಂಡ್ ಫಾರ್ ಆಲ್ OTT ಆಲ್ ಓವರ್ ದ ಎಂಟೈರ್ OTT ಪ್ಲಾಟ್ಫಾರ್ಮ್ಸ್ಗಳಲ್ಲಿ 50,000 ಪ್ಲೇಸ್ ಆಗ್ತಾ ಇದೆ. ಆ್ಯಂಡ್ ಅಕಾರ್ಡಿಂಗ್ ಟು ದಿ ರೀಲ್ಸ್ ಎಲ್ಲ ನಾವು ಅನಲೈಸ್ ಮಾಡಿದಾಗ ಆಲ್ಮೋಸ್ಟ್ 300 to 400 ರೀಲ್ಸ್ ಎವ್ರಿ ಡೇ ಜನರೇಟ್ ಆಗ್ತಾ ಇದೆ. ಇಟ್ಸ್ ಎವ್ರಿಥಿಂಗ್ ಇಟ್ಸ್ ಅ ವೆರಿ ಗುಡ್ ರೆಸ್ಪಾನ್ಸ್. And one more thing, mainly Vinay sir and Aditi ma'am, seriously very promising on the screen. So really, ಯಾಕೆಂದರೆ ಆ್ಯಕ್ಚುಲ್ ಆಗಿ ನಾವು ಸಾಂಗ್ ಇವನ್ ನಾವು ಕಂಪೋಸಿಂಗ್ ಮಾಡಬೇಕಾದ್ರೂ ಅಫ್ಕೋರ್ಸ್ ಆಲ್ರೆಡಿ ನಮ್ಮ ಡೈರೆಕ್ಟರ್ ಹೇಳಿದರು. ಸೊ ವಿನಯ್ ಸರ್, ಅದಿತಿ ಮ್ಯಾಮ್, ಆ ಪೇರು, ಸೊ ಆ ಎಂಟೈರ್ ಆ ಕಾನ್ಸೆಪ್ಟು ಡಿಸೈನ್ಸ್, ಸೊ ಆಬ್ವಿಯಸ್ಲಿ ಸೊ ಅದು ಆನ್ ಸ್ಕ್ರೀನಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿ ಅದು ವಿಜುವಲೈಸ್ ಆಗಿದೆ. ಆ್ಯಂಡ್ ಇವನ್ ವಿಡಿಯೋ ಆಲ್ಸೋ ಡ್ಯಾಮ್ ಗುಡ್ ಆಬ್ವಿಯಸ್ಲಿ. ಸೊ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋದಲ್ಲೂ. ಆ್ಯಂಡ್ ವೆರಿ ಗುಡ್ ಕೆಮಿಸ್ಟ್ರಿ ಇಬ್ಬರದು ಆ್ಯಕ್ಚುಲ್ ಆಗಿ. ಇಟ್ಸ್ ಅ ವೆರಿ ಗುಡ್ ಕೆಮಿಸ್ಟ್ರಿ. ಆ್ಯಂಡ್ ಅಫ್ಕೋರ್ಸ್ ನಾನು ನಿಮಗೆ ತುಂಬ ಬಿಗ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಆ್ಯಕ್ಚುಲ್ ಆಗಿ, ಎಸ್ಪೆಷಲಿ ಫಾರ್ ದ ವಿಜುವಲ್ಸ್ ಅಲ್ಲಿ ಬಂದಿರೋ ಅಂತ ಇಬ್ಬರದು ದ ಕೆಮಿಸ್ಟ್ರಿ ಆ್ಯಂಡ್ ದ ಓವರ್ ಆಲ್ ದ ಎಂಟೈರ್ ಡೈನಾಮಿಕ್ಸ್ ಆಫ್ ದ ಸಾಂಗ್, ದ ವಿಜುವಲಿ ಇಟ್ಸ್ ಅ ವೆರಿ ನೈಸ್, ವೆರಿ ನೈಸ್. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸೊ ನನ್ನ ಸಾಂಗ್ಗೆ ನೀವು ಈ ಲೆವೆಲ್ಗೆ ಒಂದು ಡೈನಾಮಿಕ್ಸ್ ಆಗಲಿ ಪ್ರತಿಯೊಂದು ನೀವು ರೆಂಡರ್ ಮಾಡಿರೋಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ಬರ ಬಗ್ಗೆ ಸರ್, ಆ್ಯಕ್ಚುಲಿ ಇದು 20th ವರ್ಷನ್ ಇದೆ ಆ್ಯಕ್ಚುಲಿ ನಾವು ಡಿಸೈನ್ ಮಾಡಿದ್ದು. ಸೊ ಆಲ್ಮೋಸ್ಟ್ ಒಂದು 19 ವರ್ಷನ್ಸ್ ನಾವು ಇದಕ್ಕೆ ವರ್ಕ್ ಮಾಡಿದ್ದು ಆ್ಯಕ್ಚುಲ್ ಆಗಿ. ಆಲ್ಮೋಸ್ಟ್ 19 ವರ್ಷನ್ಸ್ ಆ್ಯಂಡ್ ಆಲ್ಮೋಸ್ಟ್ 1 month ಆಯ್ತು ಆ್ಯಕ್ಚುಲ್ ಆಗಿ. ಸೊ ವಿ ಟುಕ್ ಫಾರ್ ದಿಸ್ ಸಾಂಗ್. ಟೋಟಲ್ 6 ಸಾಂಗ್ಸ್ ಬರುತ್ತೆ ಸರ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಟು ಬಿ ಆನೆಸ್ಟ್ಲಿ ನಮ್ಮ ಡೈರೆಕ್ಟರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ದ ಪ್ರಾಬ್ಲಮ್, ಎಸ್ಪೆಷಲಿ ಫಾರ್ ಮ್ಯೂಸಿಕಲ್. ಸೊ ಸ್ವಲ್ಪ ಟಾರ್ಚರ್ ಜಾಸ್ತಿ ಇದೆ ಅವ್ರದ್ದು ಆ್ಯಕ್ಚುಲ್ ಆಗಿ. ಅದೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಅಂದರೆ ಅದು ಏನು ಅಂದರೆ ಅವರು ನೋಟ್ ಟು ನೋಟ್, ಸೊ ಅವ್ರನ್ನ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬ ಕಷ್ಟ. ಸೊ ದಟ್ ಈಸ್ ದ ಥಿಂಗ್. ಅಫ್ಕೋರ್ಸ್ ಅದು ಆಲ್ಮೋಸ್ಟ್ ಬರೀ ಮ್ಯೂಸಿಕ್ಗೇನೆ ಒಂದು 1 year ಆಗಿದೆ ಆ್ಯಕ್ಚುಲ್ ಆಗಿ. ದಟ್ಸ್ ವಾಟ್. ಎಸ್ ಸರ್, ಎಸ್ ಸರ್. ಸರ್ ಆ ಥರ ಅಲ್ಲ, ಬಟ್ ಏನಾಗುತ್ತೆ ಅಂದರೆ ಒಂದು ಕಮರ್ಷಿಯಲಿ ಅಂತ ಬಂದಾಗ, ಒಂದು ಕಮರ್ಷಿಯಲ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ ಅಂತ ಬಂದಾಗ, ಸೊ ಅಫ್ಕೋರ್ಸ್ ಈಗ ನಾನು ಇಲ್ಲಿರೋರ್ಗು ನಾವು ಆಬ್ವಿಯಸ್ಲಿ ನಾವು ಒಂದು ಫಸ್ಟ್ ಚಾನ್ಸ್ ಅಂತ ನಾವು ಅವ್ರಿಗೆ ಪ್ಲಾನ್ ಮಾಡಿರ್ತೀವಿ. ಬಟ್ ಅದು ಫೈನಲಿ ಒಂದು ಸಾಂಗ್ ಪ್ಲೇ ಬ್ಯಾಕಿಂಗ್ ಅಂತ ಬಂದಾಗ, ಒಂದು ಸಾಂಗ್ ಒಂದು ಔಟ್ಪುಟ್ ಅಂತ ಬಂದಾಗ, ಸೊ ಅದೇನಾಗುತ್ತೆ, ನಾವು ಯೂಶಲಿ ಕಂಪೋಸ್ ಮಾಡ್ಬೇಕಾದ್ರೆ ಒಬ್ಬ ಸಿಂಗರ್ನ ಮೈಂಡಲ್ಲಿ ಇಟ್ಕೊಂಡೆ ನಾವು ಪ್ಲಾನ್ ಮಾಡಿರ್ತೀವಿ. ಸೊ ಅದರಿಂದ ಬಟ್ ಫಸ್ಟ್ ಚಾನ್ಸ್ ನಾವು ಅವ್ರಿಗೆ ತಗೊಳ್ಳೋದಿಲ್ಲ. ಸೊ ಆಬ್ವಿಯಸ್ಲಿ ಇಲ್ಲಿರೋರಿಗೆ ನಾವು ಪ್ರಿಯಾರಿಟೀಸ್ ಕೊಡ್ತೀವಿ. ಅವ್ರ ಕಡೆಯಿಂದ ಔಟ್ಪುಟ್ ಸಿಗದೆ ಇದ್ದಾಗ ಸೊ ನಾವೇನು ಡಿಸೈನ್ ಮಾಡಿರ್ತೀವಿ ಅವ್ರಿಗೆ ನಾವು ಪ್ಲಾನ್ ಮಾಡೋ ಅವಶ್ಯಕತೆ ನಮಗೆ ಬರುತ್ತೆ. ಸೊ ದಟ್ ಈಸ್ ದ ಥಿಂಗ್. ಆ್ಯಂಡ್ ಫಾರ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ಸಲ್ಲೂ ಸೊ ಅದೊಂದು ಸ್ವಲ್ಪ ರೀಚ್ ಆ್ಯಂಡ್ ಎವ್ರಿಥಿಂಗ್ ಸ್ವಲ್ಪ ಮ್ಯಾಟ್ರ್ ಆಗುತ್ತಲ್ವ. ಯಾಕೆಂದರೆ ಇವಾಗ ಇದೇ ಸಾಂಗ್ ನೋಡಿ, ಸಿದ್ದು ಶ್ರೀರಾಮ್ ಹಾಡಿರೋದಕ್ಕೇ ಒಂದಷ್ಟು ಜನ ಕೇಳೋರು ಇದ್ದಾರೆ ಆ್ಯಕ್ಚುಲ್ ಆಗಿ. ಯಾಕೆಂದರೆ ಸಿದ್ದು ಶ್ರೀರಾಮ್ಗೆ ಒಂದು ರೀಚ್ ಇದೆ. ಸೊ ಅಫ್ಕೋರ್ಸ್ ಈಗ ನೀವು ಕಮೆಂಟ್ಸಲ್ಲಿ ನೋಡಿದಾಗ ಅವ್ರ ವಾಯ್ಸ್ ತುಂಬ ಕಮೆಂಟ್ಸ್ ಇದೆ ಅವ್ರ ವಾಯ್ಸ್ಗೋಸ್ಕರ. ಅಂದರೆ ಯಾವುದೋ ಒಂದು 2-3 ಕಮೆಂಟಲ್ಲಿ ನಾನು ನೋಡಿದೆ.
ಸೊ ಇದು ಸಿದ್ಧ ಹಾಡಿರೋದಕ್ಕೆ ಇಟ್ಸ್ ವೆರಿ ಸೋಲ್ಫುಲ್. ಸೊ ಈ ತರ ಅಂದ್ರೆ ನಮ್ಮ ಆಡಿಯನ್ಸ್ ಏನಿದ್ದಾರೆ ಅವ್ರಿಗೆ ಆದಂತ ಒಂದಷ್ಟು ಜನ ಸಿಂಗರ್ಸ್ ಅಂದ್ರೆ ಅವರ ಫೇವ್ರೆಟ್ ಸಿಂಗರ್ಸ್ ಅಂತ ಇದ್ದಾರೆ ಆಕ್ಚುಲ್ ಆಗಿ. ಸೊ ಅದು ಆ ಥರ ಬಂದಾಗ ನಾವು ರೀಚ್ ವೈಸು ಸಾಂಗ್ ನಿಮಗೆ ಒಂದು ಸಕ್ಸಸ್ ವೈಸ್ ನಾವು ಅದೆಲ್ಲ ಯೋಚನೆ ಮಾಡಿದಾಗ ಬಟ್ ಆಬ್ವಿಯಸ್ಲಿ ಫಸ್ಟ್ ಪ್ರಯಾರಿಟಿ ನಾವು ಇಲ್ಲಿರೋರಿಗೆ ಪ್ಲಾನ್ ಮಾಡ್ತೀವಿ. ಸೊ ಅದು ಎಲ್ಲೋ 100% ಸಿಗದೆ ಇದ್ದಾಗ ನಾವು ಅಲ್ಲಿ ಹೋಗೋ ಒಂದು ಅವಶ್ಯಕತೆ ನಮಗೆ ಬರುತ್ತಷ್ಟೇ. ಸೊ ದಟ್ ಈಸ್ ದ ಥಿಂಗ್. ಬಟ್ ಡೆಫಿನೆಟ್ಲಿ ಆ ಥರದ್ದು ಡೆವಲಪ್ಮೆಂಟ್ಸ್ ಮುಂದೆ ನೆಕ್ಸ್ಟ್ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಡೆಫಿನೆಟ್ ಆಗಿ. ಎಸ್ ಸರ್, ಎನಿಥಿಂಗ್ ಎಲ್ಸ್? And thank you so much, and thank you ma'am, thank you sir, and thanks for this opportunity. And ಆಕ್ಚುಲ್ ಆಗಿ ತುಂಬಾ ಚೆನ್ನಾಗಿ ರೀಚ್ ಆಗ್ತಾ ಇದೆ ಸಾಂಗು, ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಸಕ್ಸಸ್ಗೆ ಕಾಲಿಡ್ತಿದೆ. and I am very thankful to all my media people because ಪ್ರೆಸ್ ಆಗಿರ್ಬೋದು, ಡಿಜಿಟಲ್ ಮೀಡಿಯಾ, ಫಾರ್ ಎವ್ರಿವನ್. ಸೊ ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಸೊ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಮಂತು ನಮ್ಮ ಸಿನಿಮಾ ರಿಲೀಸ್ ಪ್ಲಾನ್ ಇದೆ. ಸೊ ಇದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಆದಷ್ಟು ರೀಚ್ ಮಾಡಿಸಿ, ಜನಗಳಿಗೆ ಆದಷ್ಟು ರೀಚ್ ಮಾಡಿಸಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಹಳ ಒಳ್ಳೆ ಅದ್ಭುತವಾದ ಒಂದು ಕಾಂಪೋಸಿಷನ್, ತುಂಬಾ ಚೆನ್ನಾಗಿದೆ. ಅದು ಮೇನ್ಲಿ ಇಟ್ ಆಲ್ ಕ್ರೆಡಿಟ್ ಗೋಸ್ ಟು ರಾಗ ಅಂಡ್ ದ ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್. ಕಾಪಿ ರಾಗದಲ್ಲಿದೆ, ತುಂಬಾ ಚೆನ್ನಾಗಿ ಬಂದಿದೆ. ವಿ ಲವ್ ಪ್ಲೇಯಿಂಗ್ ಇಟ್. ಸೊ ಇನ್ನೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ. ಇಟ್ಸ್ ಗುಡ್. ತುಂಬಾ ಖುಷಿ ಆಯ್ತು. ಆ ಹಾಡು ಕೇಳಿದ ತಕ್ಷಣ, ರಾಘವ್ ಅವ್ರು ಕಳ್ಸಿದ ತಕ್ಷಣ ಅದು ಕೇಳಕ್ಕೆ ಒಂದೇ ಸಲಿಗೆ ಇಷ್ಟ ಆಗೋಯ್ತು. ಹಾಡುಗಳು ಆ ತರ ಕಮ್ಮಿ, ಬಟ್ ಇದು ತುಂಬಾ ಚೆನ್ನಾಗಿತ್ತು. ಅವ್ರು ಹೇಳ್ದಂಗೆ ಕಾಪಿ ರಾಗದಲ್ಲಿದೆ. ಆ ಫ್ಲೋ, ಆ ಸ್ವರಗಳೆಲ್ಲ ತುಂಬಾ ಚೆನ್ನಾಗಿ ನೋಡ್ತಿದ್ವಿ. ತುಂಬಾ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಮೀ ಅಂಡ್ ರಾಘವೇಂದ್ರ ಸರ್ ತುಂಬಾ ವರ್ಷದ ಸ್ನೇಹ. ಸೊ ಈ ಹಾಡು ಕೇಳಿದಾಗ ನನಗೆ ಕಾಪಿ ರಾಗ ಇಸ್ ಮೈ ಫೇವ್ರೇಟ್ ಆಕ್ಚುಲಿ. ಸೊ ಇಟ್ಸ್ ಒನ್ ಆಫ್ ದ ವೆರಿ ಪ್ಲೀಸಿಂಗ್ ರಾಗ. ಸೊ ಅದರಲ್ಲಿ ಒಂದು ಕಾಂಪೋಸಿಷನ್ ಕೇಳಿ ನನಗೆ ಬಹಳ ಖುಷಿ ಆಯಿತು. ಆ್ಯಂಡ್ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲಿ ನಿನ್ನದೇ ಗುಂಗಲ್ಲಿ ನೆನೆದು ಹೋದೆನೆ. ನನ್ನ ಎಚ್ಚರಗೊಳಿಸಿ ಇನ್ನು ಅಚ್ಚರಿ ಮೂಡಿಸಿ, ನನ್ನ ಕಣ್ತುಂಬುತ್ತಾ ಹಾಗೆ ಬಿಗಿದಪ್ಪುತ್ತಾ ಹೃದಯದ ಜೋಕಾಲಿ ತೂಗಿ ಬಿಡು. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ. ಎಲ್ಲಿಲ್ಲದ ಆನಂದ ಅಂತಲೇ ನೆರಳಂತೆ ನಿನ್ ಹಿಂದೆ ಬಂದೆ. ಆರೆಯ
ನೋಟದ ಸಲುವಾಗಿ ಬೇಕಂತಲೇ ಮುಂದೆ ನಿಂತೆ ಸರಸದಲ್ಲಿ ಸರಸರನೆ ಸ್ಮರಿಸಿ ಸರಿಯುತ್ತಾ ಬರಿಯನಿಸೋ ಸವಿಗನಸ ನನಗೆ ತೋರಿಸುತ್ತಿರು ಕಣ್ಣಲ್ಲಿ ಇಡುತ್ತಾ ಮಾತು ಮಾತಲ್ಲಿ ಸೆಳೆತಾ ಇನ್ನು ಹೇಳೋದಿದೆ ಕೇಳು ಚೆನ್ನಾಗಿದೆ ಕೊನೆಯ ಕ್ಷಣವು ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ನೀನಲ್ಲಿಯೋ ನಗುತ್ತಲಿರಲು ನನಗಿಲ್ಲಿ ಸಂತಸವಂತೆ ನಿನ್ನ ಹೆಸರೇ ಬಣ್ಣದ ಬಣ್ಣನೆ ಕಾಮನ ಬಿಲ್ಲಿನಂತೆ ಸನಿಹದಲ್ಲಿ ಸೆರೆ ಹಿಡಿಯುವ ಸಲುಗೆ ಕಲಿಸುತ್ತಾ ಮನ ಮರೆಸೋ ಸಿಹಿ ಮುನಿಸ ಆಗಾಗ ತೋರಿಸುತ್ತಿರು ಕಣ್ಣ ಸಣ್ಣೆಯ ನೀಡುತ್ತಾ ತುಂಟ ನಗೆಯ ಚೆಲ್ಲುತ್ತಾ ಇನ್ನು ಬೇಕಾಗಿದೆ ನೀಡು ನೀ ಕೇಳದೆ ಜೀವದ ಜೀವನ ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಈ ಒಂದು ಹಾಡಿಗೆ ಸಿದ್ಧ ಶ್ರೀರಾಮ್ ಅವ್ರಿಗೆ ಇವರು ಟ್ರ್ಯಾಕ್ ಅನ್ನ ಹಾಡಿದ್ರು ಅಂಡ್ ದೊಡ್ಡ ಮಟ್ಟದ ಹಿನ್ನೆಲೆ ಗಾಯಕರಾಗಿ ನೀವು ಬೆಳಿಲಿ ಅಂತ ನಾವೆಲ್ಲರೂ ಶುಭ ಹಾರೈಸ್ತೀವಿ. ಹೇಗೆ ಅನ್ನಿಸ್ತು ಈ ಹಾಡನ್ನ ಹಾಡಿದ್ದು ನಿಮಗೆ? ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಈ ಇಡೀ ಟೀಮ್ ಸಿನಿಮಾ ತಂಡ ಒಂದು ನನಗೆ ಸಪೋರ್ಟ್ ತುಂಬಾ ಮಾಡಿದೆ ಸ್ಟಾರ್ಟಿಂಗ್ ಇಂದ. ಕಂಪೋಸ್ ಕುತ್ಕೊಂಡಾಗ ಆಕ್ಚುಲಿ ರಾಘವೇಂದ್ರ ಸರ್ ಕೀರ್ತಿ ಸರ್ ಎಲ್ಲ ಒಂದ್ ಕಡೆ ಕುತ್ಕೊಂಡು ಈ ಸಾಂಗ್ ಕಂಪೋಸಿಷನ್ ಮಾಡಿರೋದೊಂದು ಲೈಕ್ ಒಂದು ಡ್ರೀಮ್. ಸೊ ಆ ತರ ನನಗೆ ತುಂಬಾ ಇಷ್ಟ. ಈ ಸಾಂಗ್ ಕಂಪೋಸಿಷನ್ ಒಂದು ವಾರ ಇದನ್ನ ಕಂಪೋಸಿಷನ್ ಮಾಡ್ತಾನೆ ಇದ್ರು ಸರ್. ಚರಣ ಚೇಂಜ್ ಆಗ್ಬೇಕು. ಆಮೇಲೆ ಕೀರ್ತಿ ಸರ್ ಕೂಡ ಇದ್ರ ಬಗ್ಗೆ ತುಂಬಾ ಕೇಳಿ ಸ್ವಲ್ಪ ಚೇಂಜ್ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂದಿದೆ ಫೈನಲಿ. ಸೊ ರಾಘವೇಂದ್ರ ಸರ್, ರಾಜ್ಕುಮಾರ್ ಸರ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ ಎಲ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ನಗು ಮುಖಾನೇ ಹೇಳ್ತಾ ಇದೆ ಎಷ್ಟು ಖುಷಿಯಾಗಿ ನೀವು ಹಾಡನ್ನ ಹಾಡಿದ್ರಿ ಅಂತ. ಧನ್ಯವಾದಗಳು.
ಎಲ್ರಿಗೂ ನಮಸ್ಕಾರ. ತುಂಬಾನೇ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿದ್ದ ಕೀರ್ತಿ ಸರ್ಗೆ ಅಂಡ್ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಯಾವುದೇ ಸಾಂಗ್ ಆದ್ರೂ ಯೂಶಲಿ ಲೈಕ್ ಇಲ್ಲ ವೆಸ್ಟರ್ನ್ ಕ್ಲಾಸಿಕಲ್ ಮಾಡೋ ತರ ಮಾತ್ರ ಇರುತ್ತೆ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಇದರಲ್ಲಿ ನಾವು ಭರತನಾಟ್ಯಂನ ಪ್ರೆಸೆಂಟ್ ಮಾಡಿದ್ವಿ, ದೆನ್ ಕಥಕ್ನ ರೆಪ್ರೆಸೆಂಟ್ ಮಾಡಿದ್ರು, ಕಂಟೆಂಪ್ರರಿ ಮಾಡಿದ್ವಿ, ಫ್ರೀ ಸ್ಟೈಲ್ ಮಾಡಿದ್ವಿ. ಇದು ಒಂದ್ ಸಾಂಗು ನೀನ್ ಎಲ್ಲಾ ಫಾರ್ಮ್ನು ಮಾಡೋ ತರ ಲೈಕ್ ಉಚ್ಚಿಸೋ ತರ ಸಾಂಗ್ ಇದೆ. ಅಂಡ್ ಮೋರ್ ಓವರ್ ನಮ್ದು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗಿ 3 years ಆಗಿದೆ. ಎಲ್ಲೇ ಹೋದ್ರು ಲೈಕ್ ಸ್ಟೂಡೆಂಟ್ಸ್ ನ ಮಾಡ್ಸಿರ್ತೀವಿ, ಏನೇ ಮಾಡಿರ್ತೀವಿ. ದಿಸ್ ಇಸ್ ದ ಫಸ್ಟ್ ಪ್ರೋಗ್ರಾಮ್ ಫ್ರಮ್ 3 years ಅಲ್ಲಿ ಕಂಪ್ಲೀಟ್ ಕೋರಿಯೋಗ್ರಾಫರ್ಸ್ ಬಂದು ಪರ್ಫಾರ್ಮ್ ಮಾಡೋದು. ಅಂಡ್ ಈ ತರ ಸಾಂಗ್ ಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದೊಂದಿತ್ತು ಕಾಲ ಸಿನಿಮಾದ ಮುಂಗಾರು ಮಳೆಯಲ್ಲಿ ಹಾಡಿನ ಲಿರಿಕಲ್ ವಿಡಿಯೋಗೆ ಎಲ್ರು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ. ಅದರ ವಿಡಿಯೋ ನೋಡ್ಬೇಕು ಅಂತ ಎಲ್ರು ಆಸೆ ಪಟ್ಟಿದ್ದಾರೆ ಸರ್. ನಿಮ್ಮ ಮಾತು